ಹಾಯ್ ಹಲೋ ನಮಸ್ಕಾರ ಎಲ್ಲ ಪಿ ಜಿ ಸಿ ಟಿ ವಿದ್ಯಾರ್ಥಿಗಳೇ ವೆರಿ ವೆಲ್ಕಮ್ ಬ್ಯಾಕ್. ಸೊ ಹೋದುಡದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಏನು ಕೇಳಿದ್ರು ಅಂದರೆ, ಸರ್ ಈ ಥರ ಒಂದು ಕಂಗ್ರ್ಯಾಚುಲೇಷನ್ಸ್ ಅಂತ ಒಂದು ಇಂಟರ್ಫರೆನ್ಸ್ ಕಾಣ್ತಂದರೆ ಏನೇನು ಮಾಡಬೇಕು ನೆಕ್ಸ್ಟ್ ಪ್ರೊಸೆಸ್ ಅಂತ. ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ 6 ಸ್ಟೆಪ್ಸ್ ಬರುತ್ತೆ. ಓಕೆ, ಮೊದಲನೇ ಸ್ಟೆಪ್ ಬಂದುಬಿಟ್ಟು ಚಾಯ್ಸ್ ಎಂಟ್ರಿ. ಸೊ ನೀವು ಯಾವ ಚಾಯ್ಸ್ ಕೊಡ್ತೀರಾ ಅದರ ಮೇಲೆ ಸ್ಟೆಪ್ಸ್ ಇದು ಕ್ಯಾರಿ ಆನ್ ಆಗುತ್ತೆ. ಓಕೆ, ಇನ್ ಕೇಸ್ ನೀವು ಚಾಯ್ಸ್ 1 ಕೊಟ್ಟಂದರೆ ಫಸ್ಟ್ ಆಫ್ ಆಲ್ ನೀವು ಒಂದು ಫೀ ಚಾನಲ್, ಓಕೆ, ಅಥವಾ ನೀವು ಫೀ ರೆಸಿಟ್ ಅಂತ ಅನ್ಬೋದು, ಅದನ್ನು ಜನ್ರೇಟ್ ಮಾಡ್ಕೋಬೇಕು. ನೀವು ವಯಾ ಬ್ಯಾಂಕ್ ಮಾಡ್ತೀರಂತಂದರೆ ಹಾರ್ಡ್ ಕಾಪಿ ತೊಗೊಂಡೋಗಿ ಪೇ ಮಾಡ್ತೀರಂದರೆ ಜನ್ರೇಟ್ ಮಾಡ್ಕೊಳ್ಳಿ ಚಲನನ್ನು. ಓಕೆ, ಇಲ್ಲ ಸರ್ ನಾನು ಆನ್ಲೈನಲ್ಲಿ ಪೇ ಮಾಡ್ತೀನಿ, ಆನ್ಲೈನಲ್ಲಿ ಪೇ ಮಾಡಿಬಿಟ್ಟು ಆ ಒಂದು ರೆಸಿಪ್ಟನ್ನು ಒಂದು ಹಾರ್ಡ್ ಕಾಪಿ ತೆಗೆದುಕೊಂಡು ನೀವೇನು ಮಾಡಬೇಕು, ಆಫ್ಟರ್ 3 ಅವರ್ಸ್ ಅಥವಾ 2 ಅವರ್ಸ್ ಅಟ್ಲೀಸ್ಟ್ 1 ಅವರ್ ವೇಟ್ ಮಾಡಿಬಿಟ್ಟು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ. ಆ ಒಂದು ಆರ್ಡರ್ ಕಾಪಿಯನ್ನು ತೆಗೆದುಕೊಂಡು ವಿತ್ ಆಲ್ ಯುವರ್ ಡಾಕ್ಯುಮೆಂಟ್ಸ್ ನೀವು ಏನು ಮಾಡಬೇಕು, ಕಾಲೇಜ್ಗೆ ಹೋಗಿ ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ನೀವು ಅಲ್ಲಿ ಕಾಲೇಜ್ ಮತ್ತು ನಿಮ್ಮದು ಸಂಬಂಧ ಮುಗಿಯುತ್ತೆ. ಆ ನಂತರ ನೀವು ವೆಬ್ಸೈಟಿಗೆ ಬಂದುಬಿಟ್ಟು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟನ್ನು ಫಿಲ್ ಮಾಡಬೇಕು. ಇಷ್ಟು ಮಾಡಿದ್ರೆ ನಿಮ್ಮ ಕೆಲಸ ಮುಗ್ದಂಗೆ. ಇನ್ ಕೇಸ್ ನೀವು ಚಾಯ್ಸ್ 2 ಕೊಟ್ಟಂದರೆ ಬರೀ ಪೇಮೆಂಟ್ ಮಾಡಿಬಿಟ್ರೆ ಅಷ್ಟೇ ಮುಗೀತು. ಮತ್ತು ಚಾಯ್ಸ್ 3 ಕೊಟ್ಟರೆ ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಚಾಯ್ಸ್ 2 ಅಷ್ಟೇ ಯಾಕೆ ಮಾಡಬೇಕಂದ್ರೆ ಅವರು ಹೋಲ್ಡಲ್ಲಿ ಇಡಬೇಕಲ್ವ ಆ ಪರ್ಟಿಕ್ಯುಲರ್ ಕಾಲೇಜ್, ಅದಕ್ಕೋಸ್ಕರ ಅಷ್ಟೇ ಅವರು ಪೇ ಮಾಡಬೇಕು. ಸೊ ನಿನ್ನೆ ನಾನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕಾಲೇಜ್ ಲಿಸ್ಟನ್ನು ಕಳಿಸಿದ್ದೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಒಂದು ಕಾಲೇಜ್ ಲಿಸ್ಟನ್ನು ತಾವೇ ಬರೆದುಕೊಂಡು ಸೆಂಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತು ನೋಡಿ. ಫಸ್ಟ್ ಆಫ್ ಆಲ್ KLE ಹುಬ್ಬಳ್ಳಿ ಅಂತ ಇಟ್ಟಿದ್ದಾರೆ, ಆಮೇಲೆ RV ಕಾಲೇಜ್ ಬೆಂಗಳೂರು ಇಟ್ಟಿದ್ದಾರೆ, ಆಮೇಲೆ ರಾಮಯ್ಯ ಬೆಂಗಳೂರು, ಓಕೆ, ಆಮೇಲೆ BMS, ಆಮೇಲೆ DSCE ರೇವಾ. ಓಕೆ, ಈ ಥರ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಸ್ಟಾರ್ಟಿಂಗ್ ಎಲ್ಲ ಕೂಡ ಬೆಂಗಳೂರೇ ಹಾಕಿದವರು ಅವರು. ಸೊ ಕೆಲವೊಬ್ಬರು ವಿದ್ಯಾರ್ಥಿಗಳ ಮೈಂಡ್ಸೆಟ್ ಹಂಗಿರುತ್ತೆ, ಬರೀ ಬೆಂಗಳೂರು ಕಾಲೇಜ್ ಅಷ್ಟೇ ಬೇಕು ಅಂತ. ಸೊ ನಿಮಗೆ ಅವ್ರ ಸಜೆಷನ್ ಏನಪ್ಪ ಅಂದರೆ, ಬೆಂಗಳೂರು ಆದರೆ ಫುಲ್ ಬೆಂಗಳೂರು ಹಾಕಿ, ಅದಕ್ಕೆ ಆಮೇಲೆ ನೀವೇನು ಮಾಡಿ ಅದು ಸಮೀಪ ಇರುವಂಥ ಊರಾಗಿರ್ಬೋದು, ತುಮಕೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಅಥವಾ ಮೈಸೂರು ಆಗಿರ್ಬೋದು, ಸ್ವಲ್ಪ ಬೆಸ್ಟ್ ಇರುವಂಥ ಕಾಲೇಜ್ ಅದನ್ನು ಕೂಡ ನೀವು ಅಡ್ಯಾಪ್ಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ, ಅಟ್ಲೀಸ್ಟ್ 50 ಕಾಲೇಜ್ ಆರ್ 100 ಕಾಲೇಜನ್ನು ಆ್ಯಡ್ ಮಾಡಲೇಬೇಕು ಅಂತ, ಆಯಿತಾ. ಅದಕ್ಕೆ ನೀವು ಜಾಸ್ತಿ ಕಾಲೇಜಸ್ಸನ್ನು ಒಂದು ರೆಡಿ ಮಾಡ್ಕೊಳ್ಳಿ. ಇವಾಗ ಒಂಥರ ಆಪ್ಷನ್ ಎಂಟ್ರಿ ಬಿಗಿನ್ ಆಗಿದೆ ಅಂತ ಅಂದ್ಕೊಂಡೇ ನೀವು ಒಂದು ಕಾಲೇಜ್ ಲಿಸ್ಟನ್ನು ರೆಡಿ ಮಾಡ್ಕೋಬೇಕು. ಯಾಕಂದರೆ ಮುಂದೆ ನಿಮಗೆ ಟೈಮ್ ಅಷ್ಟೊಂದು ಸಿಗಲ್ಲ. ಯಾಕೆಂದರೆ ಮುಂದೆ ಆಪ್ಷನ್ ಎಂಟ್ರಿ ಬಿಗಿನ್ ಆಯ್ತಂದರೆ ನೀವೆಲ್ಲ ಯೋಚನೆ ಮಾಡಲಿಕ್ಕೆ ಟೈಮ್ ಇರಲ್ಲ. ಸೊ ವಿದ್ಯಾರ್ಥಿಗಳು ಕಾಲೇಜ್ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಇನ್ನೂ ಯಾರು ಕಾಲೇಜ್ ಲಿಸ್ಟನ್ನು ರೆಡಿ ಮಾಡ್ಕೊಂಡಿಲ್ಲ, ಕಾಲೇಜ್ ಲಿಸ್ಟ್ PDF ಬೇಕಾದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಸ್ ವೆಲ್ ಆಸ್ ನಾನು ವಾಟ್ಸಪ್ಪಿಗೆ ಹಾಯ್ ಅಂತ ಹಾಕಿಬಿಟ್ಟು ಆ ನಂತರ PGCET ಅಂತ ಬರೀರಿ. ಯಾಕೆಂದರೆ ಈ ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೂ ಅತ್ಯುತ್ತಮವಾದ ಕಾಲೇಜ್ ಸಿಗಬೇಕಂತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಒಂದು ಆಸೆ ಇದೆ. ಅದಕ್ಕೋಸ್ಕರ ಯಾರು ವಿದ್ಯಾರ್ಥಿಗಳು ಡಿಪ್ರೆಸ್ಡ್ ಆಗಿ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗೆ ಹೋಗ್ಲಿಕ್ಕೆ ಹೋಗಬೇಡಿ. ಏನೇ ಸಂದೇಹಗಳಿದ್ದರೂ ಆಲ್ವೇಸ್ ಯು ಆರ್ ವೆಲ್ಕಮ್ ಟು ಆಸ್ಕ್ ಮೀ. ವಿದ್ಯಾರ್ಥಿಗಳು ಗಿವ್ ಅ ಲೈಕ್ ಟು ದ ವಿಡಿಯೋ and share to your friends and subscribe if you're new to the channel. Soon meet in the next video. Very soon K will be updating next process. Thank you for watching.